ಎಲ್ಲರಿಗೂ ನಮಸ್ಕಾರ. Namaste to all. Sorry, I was a little busy. I couldn't make videos. Let's start. The one conversation I have written. So this is the conversation between bus conductor and passenger. Here I'll be the bus conductor and my daughter is going to act as the passenger. Let's see how it goes. First we have the conversation here. Later I'm going to explain about the word by word or the sentences. ಹಾಂ, ಟಿಕೆಟ್ ಆಯ್ತಮ್ಮ? ಇನ್ನೂ ಇಲ್ಲ ಸರ್. ಎಲ್ಲಿಗೆ ಹೋಗಬೇಕು? ಸರ್, ಹೆಬ್ಬಾಳ ಹೋಗಬೇಕು. ಈ ಬಸ್ಸು ಹೆಬ್ಬಾಳ ಹೋಗೋದಿಲ್ಲ. ಟಿನ್ ಫ್ಯಾಕ್ಟ್ರಿ ಹತ್ರ ಇಳೀರಿ, ಅಲ್ಲಿ ನಿಮಗೆ ಬೇರೆ ಬಸ್ ಸಿಗುತ್ತೆ. ಈ ಬಸ್ ಎಲ್ಲಿಗೆ ಹೋಗುತ್ತೆ ಸರ್? ಇದು ಸಿಲ್ಕ್ ಬೋರ್ಡ್ ಕಡೆಗೆ ಹೋಗುತ್ತಮ್ಮ. ನೆಕ್ಸ್ಟು 2ನೇ ಸ್ಟಾಪು ಟಿನ್ ಫ್ಯಾಕ್ಟ್ರಿ, ಅಲ್ಲಿ ಇಳೀರಿ. ಸರಿ ಸರ್. ಟಿಕೆಟ್ ಎಷ್ಟು ಸರ್? 10 ರೂಪಾಯಿ. 10 ರೂಪಾಯಿ ಕೊಡಿ. ತಗೊಳ್ಳಿ ಸರ್. ಚಿಲ್ಲರೆ ಕೊಡಮ್ಮ. 10 ರೂಪಾಯಿಗೆ ನೀವು 100 ರೂಪಾಯಿ ನೋಟ್ ಕೊಟ್ಟರೆ ನಾನು ಎಲ್ಲಿಗೆ ಹೋಗಬೇಕು? ಸರ್, 10 ರೂಪಾಯಿ ನೋಟು ಇಲ್ಲ ಸರ್. ಸರಿ, ಅಟ್ಲೀಸ್ಟು 20 ರೂಪಾಯಿ ಅಥವಾ 50 ರೂಪಾಯಿ ನೋಟ್ ಇದೆಯಾ? ಹಾಂ, 50 ರೂಪಾಯಿ ನೋಟ್ ಇದೆ ಸರ್. ಹಾಂ, ಅದನ್ನು ಕೊಡಿ. ನೆಕ್ಸ್ಟ್ ಟೈಮು ಚಿಲ್ಲರೆ ತೊಗೊಂಡು ಬನ್ನಿ. ಎಲ್ಲರೂ 100 ರೂಪಾಯಿ 500 ರೂಪಾಯಿ ನೋಟ್ ತೊಗೊಂಡು ಬಂದರೆ ನಾನು ಹೆಂಗೆ ಮ್ಯಾನೇಜ್ ಮಾಡಬೇಕು ಹೇಳಿ? ಹಾಂ, ಸರಿ ಸರ್, ಬೇಜಾರು ಮಾಡ್ಕೊಳ್ಬೇಡಿ. ಬೇಜಾರೇನೂ ಇಲ್ಲಮ್ಮ. ಹಾಂ, ನೋಡಿ ಟಿನ್ ಫ್ಯಾಕ್ಟ್ರಿ ಬಂತು. ಯಾರೇ ಟಿನ್ ಫ್ಯಾಕ್ಟ್ರಿ ಇಳೀರಿ. ದಟ್ ವಾಸ್ ದಿ ಕಾನ್ವರ್ಸೇಷನ್. ಓಕೆ, ಸೊ now let's see actually what exactly we have focused, how the conversation is going. So conductor says हाँ is an expression to say yes. Okay, हाँ, ticket. So and then he said ticket ಆಯ್ತಾ ಅಮ್ಮ? So there are two words involved, ಆಯ್ತಾ and amma. Amma we use even for the younger female, even for elder female also we use with as a respect. Okay, so amma is mummy also in Kannada. टिकट आयता अम्मा? हिंदी में जो हमने बोलते हैं क्या अम्मा टिकट हो गया करके, टिकट आयता अम्मा. And passenger said ಇನ್ನೂ ಇಲ್ಲ ಸರ್. ವಾಟ್ ಇಸ್ ದಟ್ ಮೀನ್? ನಾಟ್ ಎಟ್ ಸರ್. ಆ್ಯಂಡ್ ಕಂಡಕ್ಟರ್ ಸೇಸ್ ಎಲ್ಲಿಗೆ ಹೋಗಬೇಕು? ಹಿಯರ್ ದಿ ಎಲ್ಲಿಗೆ ಫುಲ್ ವರ್ಡ್, ಎಲ್ಲಿಗೆ. ಬಟ್ ವೆನ್ ವಿ ಸ್ಪೀಕ್ ಫಾಸ್ಟರ್ ದ ಇ ಈಸ್ ಗೆಟಿಂಗ್ ಸೈಲೆಂಟ್. ಸೊ ಎಲ್ಲಿಗೆ ಹೋಗಬೇಕು, ಸೊ ವಿ ಡೋಂಟ್ ಸೇ ಎಲ್ಲಿಗೆ ಹೋಗಬೇಕು ಲೈಕ್ ದಟ್. ದ ಹೋಗಬೇಕು is full word, HOGA and then BEKU. So that A also we don't use. We say ಹೋಗಬೇಕು, need to go. ಎಲ್ಲಿಗೆ ಹೋಗಬೇಕು, you can hear only ಎಲ್ಲಿಗೆ, that's it. But you cannot say ಎಲ್ಲಿಗೆ ಹೋಗಬೇಕು like that. But when you keep using the language, when you immediately take the second word, you can do that. ಎಲ್ಲಿಗೆ ಹೋಗಬೇಕು if you use, that is also good actually. And passenger said, sir ಹೆಬ್ಬಾಳ ಹೋಗಬೇಕು or ಹೆಬ್ಬಾಳಕ್ಕೆ ಹೋಗಬೇಕು also we can use KKE to the ಹೆಬ್ಬಾಳ. Okay, ಹೆಬ್ಬಾಳಕ್ಕೆ ಹೋಗಬೇಕು also we can actually use it, or ಹೆಬ್ಬಾಳ ಹೋಗಬೇಕು. And conductor says, so this bus is not going to ಹೆಬ್ಬಾಳ, or this bus will not go to ಹೆಬ್ಬಾಳ or doesn't go. ಟಿನ್ ಫ್ಯಾಕ್ಟ್ರಿ ಹತ್ರ ಇಳೀರಿ. ವಾಟ್ ಇಸ್ ಇಟ್ ಮೀನ್? ಈ ಬಸ್ ಹೆಬ್ಬಾಳ ಹೋಗೋದಿಲ್ಲ ಆರ್ ಹೆಬ್ಬಾಳಕ್ಕೆ ಹೋಗೋದಿಲ್ಲ ಮೀನ್ಸ್ ಡಸಂಟ್ ಗೋ ಆರ್ ವಿಲ್ ನಾಟ್ ಗೋ. ಈ ಬಸ್ ಹೆಬ್ಬಾಳಕ್ಕೆ ಹೋಗೋದಿಲ್ಲ ಆರ್ ಹೆಬ್ಬಾಳ ಹೋಗೋದಿಲ್ಲ. ಟಿನ್ ಫ್ಯಾಕ್ಟ್ರಿ ಹತ್ರ, ನಿಯರ್ ಟಿನ್ ಫ್ಯಾಕ್ಟ್ರಿ, ಆರ್ ಟಿನ್ ಫ್ಯಾಕ್ಟ್ರಿ ಸ್ಟಾಪ್ನಲ್ಲಿ ಆಲ್ಸೋ ವಿ ಕ್ಯಾನ್ ಯೂಸ್. ಟಿನ್ ಫ್ಯಾಕ್ಟ್ರಿ ಸ್ಟಾಪ್ನಲ್ಲಿ ಇಳೀರಿ, ಗೆಟ್ ಡೌನ್ ವಿತ್ ರೆಸ್ಪೆಕ್ಟ್. ಇಳಿ ಈಸ್ ಗೆಟ್ ಡೌನ್ ಫಾರ್ ಯಂಗರ್ ಒನ್. I capital L E. ಇಳೀರಿ is 00. You know numbering system. ಇಳೀರಿ is get down with respect. And we can even say ಇಳ್ಕೊಳ್ಳಿ also we use. It means you get down by yourself, for yourself. That is the meaning. When you actually observe our co-verbs, then it will become easy for you. ಟಿನ್ ಫ್ಯಾಕ್ಟ್ರಿ ಹತ್ರ ಇಳ್ಕೊಳ್ಳಿ, ಅಲ್ಲಿ that means there, ನಿಮಗೆ for you with respect. ಬೇರೆ ಬಸ್ ಸಿಗುತ್ತೆ ಮೀನ್ಸ್ ಯು ವಿಲ್ ಗೆಟ್ ಆರ್ ಯು ವಿಲ್ ಫೈಂಡ್. ಆ್ಯಂಡ್ ಬೇರೆ ಈಸ್ ಆ್ಯಕ್ಚುಲಿ ಅದರ್ ಬಸ್ಸಸ್ ಯು ವಿಲ್ ಗೆಟ್. ಸೊ ಸಮ್ ಅದರ್ ಬಸ್ ಯು ವಿಲ್ ಗೆಟ್, ದಟ್ ಈಸ್ ದಿ ಮೀನಿಂಗ್. ಆ್ಯಂಡ್ ಪ್ಯಾಸೆಂಜರ್ ಸೇಸ್, ಈ ಬಸ್ ಎಲ್ಲಿಗೆ ಹೋಗುತ್ತೆ ಸರ್? ವಾಟ್ ಇಸ್ ದಟ್ ಮೀನ್? ದಿಸ್ ಬಸ್ ವೇರ್ ಇಟ್ ಗೋಸ್. ಓಕೆ, ವೇರ್ ದಿಸ್ ಬಸ್ ವಿಲ್ ಗೋ. ಆ್ಯಂಡ್ ಹೋಗುತ್ತೆ ಇಟ್ ಗೋಸ್. ಎಲ್ಲಿಗೆ ಹೋಗುತ್ತೆ? ವೇರ್ ದಿಸ್ ವಿಲ್ ಗೋ.
ಆ್ಯಂಡ್ ಕಂಡಕ್ಟರ್ ಸೇಸ್ ಇದು ಸಿಲ್ಕ್ ಬೋರ್ಡ್ಗೆ ಹೋಗುತ್ತೆ ಆರ್ ಸಿಲ್ಕ್ ಬೋರ್ಡ್ ಕಡೆ ಹೋಗುತ್ತೆ. ಟುವರ್ಡ್ಸ್ ಸಿಲ್ಕ್ ಬೋರ್ಡ್ ಕಡೆ ಮೀನ್ಸ್ ಟುವರ್ಡ್ಸ್ ಸಿಲ್ಕ್ ಬೋರ್ಡ್ಗೆ ಮೀನ್ಸ್ ಟು ಸಿಲ್ಕ್ ಬೋರ್ಡ್ಗೆ ಹೋಗುತ್ತೆ. ಇಟ್ ಗೋಸ್ ನೆಕ್ಸ್ಟ್. ಸೊ he is telling, see next second stop is a tin factory, you please get down there. That's what he is telling. Next ಎರಡನೇ ಸ್ಟಾಪ್, 2 is 2, ಎರಡನೇ is second, ಎರಡನೇ ಸ್ಟಾಪ್ ಟಿನ್ ಫ್ಯಾಕ್ಟ್ರಿ, ಅಲ್ಲಿ ಇಳಿರಿ, ದೇರ್ ಯು ಗೆಟ್ ಡೌನ್, ಅಲ್ಲಿ is there, ಇಲ್ಲಿ is here, ಇದು is this, ಅದು is that. Okay, so you have to remember the a and then e, you will get many things. And passenger says, ಸರಿ ಸರ್, ಟಿಕೆಟ್ ಎಷ್ಟು ಸರ್? ದಟ್ ಮೀನ್ಸ್ ಹೌ ಮಚ್ ಇಸ್ ಟಿಕೆಟ್? ಕಂಡಕ್ಟರ್ ಇಸ್ ಟೆಲ್ಲಿಂಗ್ 10 ರೂಪಾಯಿ ಕೊಡಿ ಆರ್ 10 ರೂಪಾಯಿ ಕೊಡಿ ಈಸ್ ಗಿವ್ ವಿತ್ ರೆಸ್ಪೆಕ್ಟ್, ದಟ್ ಈಸ್ 00. ಓಕೆ, ಕೊಡು ಈಸ್ -1, ಕೊಡ್ ಈಸ್ ದಿ ಪ್ಲೇನ್ ಸೌಂಡ್ ಇನ್ ದಿ ವರ್ಬ್ ಗಿವ್, ಕೊಡ್ತೀನಿ ಈಸ್ 01. ಆ್ಯಂಡ್ ಪ್ಯಾಸೆಂಜರ್ ಸೇಸ್ ತಗೊಳ್ಳಿ ಸರ್, ದಟ್ ಮೀನ್ಸ್ ಟೇಕ್ ವಿತ್ ರೆಸ್ಪೆಕ್ಟ್. ತಗೋ ಈಸ್ -1, ತಗೊಳ್ಳಿ ಈಸ್ ಟೇಕ್ ವಿತ್ ರೆಸ್ಪೆಕ್ಟ್. ತಗೊಳ್ ಇಸ್ ದಿ ಪ್ಲೇನರ್ ಸೌಂಡ್, ಸೊ ಯು ನೋ 0 1 2 1 0, ತಗೊಳ್ತೀನಿ, ತಗೊಳ್ತೀಯ, ತಗೊಳ್ತೀವಿ. ಇಫ್ ಯು ಆರ್ ನ್ಯೂ ಟು ಅವರ್ ಚಾನಲ್, ಪ್ಲೀಸ್ ಅಬ್ಸರ್ವ್ ದ ವಿಡಿಯೋಸ್ ಇನ್ ದಿ ಪ್ಲೇಲಿಸ್ಟ್. First week practice, second week practice, third week practice. If you observe second week practice and third week practice, fourth week practice, you would get to know easily about the suffix system and numbering system, everything. And conductor says, passenger wanted to give 100 rupees. And conductor says, ಚಿಲ್ಲರೆ ಕೊಡಮ್ಮ. ವಾಟ್ ಈಸ್ ಚಿಲ್ಲರೆ? ಇಸ್ ಚೇಂಜ್. ಚಿಲ್ಲರೆ ಈಸ್ ಚೇಂಜ್. ಓಕೆ, ಚಿಲ್ಲರೆ ಕೊಡಮ್ಮ. 10 ರೂಪಾಯಿಗೆ ಫಾರ್ 10 rupees, 100 ರೂಪಾಯಿ ನೋಟು ಕೊಟ್ಟರೆ, ಇಫ್ ಯು ಗಿವ್ ಕರೆನ್ಸಿ 100 rupees ಕೊಟ್ಟರೆ, ದಟ್ ಮೀನ್ಸ್ ಇಫ್ ಗಿವ್, ನಾನು ಎಲ್ಲಿಗೆ ಹೋಗಲಿ, ವೇರ್ ಶೆಲ್ ಐ ಗೋ, ಆರ್ ನಾನು ಎಲ್ಲಿಗೆ ಹೋಗೋದು, ವೇರ್ ಟು ಗೋ, ಲೈಕ್ ದಟ್. ನಾನು ಎಲ್ಲಿಗೆ ಹೋಗಬೇಕು, ಆರ್ ನಾನು ಎಲ್ಲಿಗೆ ಹೋಗೋದು, ಆರ್ ನಾನು ಎಲ್ಲಿಗೆ ಹೋಗಲಿ, ವೇರ್ ಶೆಲ್ ಐ ಗೋ. ಆ್ಯಂಡ್ ಪ್ಯಾಸೆಂಜರ್ ಸೇಸ್, ಸರ್ 10 ರೂಪಾಯಿ ನೋಟು ಇಲ್ಲ ಸರ್, ಐ ಡೋಂಟ್ ಹ್ಯಾವ್ 10 rupees ಕರೆನ್ಸಿ ಸರ್. ಆ್ಯಂಡ್ ಇಲ್ಲ ಇಸ್ ನಾಟ್ ದೇರ್. ಆ್ಯಂಡ್ ಕಂಡಕ್ಟರ್ ಸೇಸ್, ಸರಿ ಅಟ್ಲೀಸ್ಟ್ 20 ರೂಪಾಯಿ ಅಥವಾ 50 ರೂಪಾಯಿ ನೋಟು ಇದೆಯಾ? ಕೊನೆ ಪಕ್ಷ ಇಸ್ ಅಟ್ಲೀಸ್ಟ್. ಕೊನೆ ಪಕ್ಷ 20 ರೂಪಾಯಿ ಅಥವಾ 50 ರೂಪಾಯಿ ನೋಟ್ ಇದೆಯಾ? ಸಮ್ ಪೀಪಲ್ ಯೂಸಿಂಗ್ ಕೊನೆ ಪಕ್ಷ, ಬಟ್ ಮೆನಿ ಪೀಪಲ್ ದೇ ಆರ್ ನಾಟ್ ಯೂಸಿಂಗ್ ಆಲ್ಸೋ, ದಟ್ಸ್ ವೈ ಐ ಹ್ಯಾವ್ ಆ್ಯಡೆಡ್ ಅಟ್ಲೀಸ್ಟ್. ಇದೆಯಾ ಮೀನ್ಸ್ ಇಸ್ ಇಟ್ ದೇರ್? ಅಟ್ಲೀಸ್ಟ್ ಡೂ ಯು ಹ್ಯಾವ್ 20 rupees ಆರ್ 50 rupees ಕರೆನ್ಸಿ ನೋಟ್? ಪ್ಯಾಸೆಂಜರ್ ಸೇಸ್, ಹಾಂ 50 ರೂಪಾಯಿ ನೋಟು ಇದೆ ಸರ್, ಐ ಹ್ಯಾವ್ 50 rupees ಕರೆನ್ಸಿ ಸರ್. ಕಂಡಕ್ಟರ್ ಇಸ್ ಟೆಲ್ಲಿಂಗ್, ಹಾಂ ಅದನ್ನು ಕೊಡಿ, ಗಿವ್ ಮೀ ದಟ್. ಓಕೆ, ದಟ್ ಒನ್ ಇಸ್ ಅದು ಇಸ್ ದಟ್, ಅದನ್ನು ಕೊಡಿ, ಗಿವ್ ಮೀ ದಟ್ ಒನ್. ಓಕೆ, ಅದನ್ನು ಕೊಡಿ. ನೆಕ್ಸ್ಟ್ ಟೈಮ್ ಚಿಲ್ಲರೆ ತಗೊಂಡು ಬನ್ನಿ, ಬ್ರಿಂಗ್ ಚೇಂಜ್. ಎಲ್ಲರೂ, ದಟ್ ಮೀನ್ಸ್ ಆಲ್ ಪೀಪಲ್, 100 ರೂಪಾಯಿ 500 ರೂಪಾಯಿ ನೋಟು ತಗೊಂಡು ಬಂದರೆ, ಇಫ್ ಎವ್ರಿ ಒನ್, ಇಫ್ ದೇ ಬ್ರಿಂಗ್ ಓನ್ಲಿ 100 and 500 rupees ನೋಟ್ಸ್, ನಾನು ಹೆಂಗೆ ಮ್ಯಾನೇಜ್ ಮಾಡೋಕ್ಕೆ ಆಗುತ್ತೆ? ಹೌ ಕೆನ್ ಐ ಮ್ಯಾನೇಜ್? ಆರ್ ನಾನು ಹೆಂಗೆ ಮ್ಯಾನೇಜ್ ಮಾಡಬೇಕು? ಹೇಗೆ ಇಸ್ ದಿ ವರ್ಡ್ ಹೌ, ಬಟ್ ಪೀಪಲ್ ದೇ ಯೂಸ್ ಹೆಂಗೆ, ಲೈಕ್ ದಟ್ ಆಲ್ಸೋ. ರಿಮೆಂಬರ್, ಹೆಂಗೆ ಮ್ಯಾನೇಜ್ ಮಾಡೋಕ್ಕಾಗತ್ತೆ, ಲೈಕ್ ದಟ್ ಆಲ್ಸೋ ಪೀಪಲ್ ದೇ ಯೂಸ್. ಆರ್ ನಾನು ಹೇಗೆ ಮ್ಯಾನೇಜ್ ಮಾಡೋಕ್ಕಾಗತ್ತೆ, ಆಲ್ಸೋ ವಿ ಕ್ಯಾನ್ ಆ್ಯಕ್ಚುಲಿ ಸಿ. ಆ್ಯಂಡ್ ಹೌ ಕೆನ್ ಐ ಮ್ಯಾನೇಜ್, ನಾನು ಹೇಗೆ ಮ್ಯಾನೇಜ್ ಮಾಡಬೇಕು, ಹೌ ಶುಡ್ ಐ ಮ್ಯಾನೇಜ್, ಆಲ್ಸೋ ವಿ ಕ್ಯಾನ್ ಆ್ಯಕ್ಚುಲಿ ಯೂಸ್ ಇಟ್. ಪ್ಯಾಸೆಂಜರ್ ಸೇಸ್, ಸರಿ ಸರ್, ಬೇಜಾರು ಮಾಡ್ಕೊಳ್ಬೇಡಿ, ದಟ್ ಮೀನ್ಸ್ ಡೋಂಟ್ ಗೆಟ್ ಅನಾಯ್ಡ್. ಆ್ಯಂಡ್ ಸೊ ಡೋಂಟ್ ಗೆಟ್ ಅನಾಯ್ಡ್, ಡೋಂಟ್ ಸ್ಪಾಯ್ಲ್ ಯುವರ್ ಮೈಂಡ್. ಸರಿ ಸರ್, ಬೇಜಾರು ಮಾಡ್ಕೊಳ್ಬೇಡಿ. ಸೊ ಕಂಡಕ್ಟರ್ ಸೇಸ್, ಬೇಜಾರೇನೂ ಇಲ್ಲ, ನಥಿಂಗ್. ಓಕೆ, ಸೊ ಬೇಜಾರು ಏನೂ ಇಲ್ಲ, ಏನು ಈಸ್ ನಥಿಂಗ್. ಫೈನ್, ನಥಿಂಗ್, ನೋ ಪ್ರಾಬ್ಲಮ್. ಹಾಂ ಇಸ್ ಎಸ್, ನೋಡಿ ಟಿನ್ ಫ್ಯಾಕ್ಟ್ರಿ ಬಂತು, ಸಿ ನೋಡಿ ಈಸ್ ಆ್ಯಕ್ಚುಲಿ ಸಿ ವಿತ್ ರೆಸ್ಪೆಕ್ಟ್. ಟಿನ್ ಫ್ಯಾಕ್ಟ್ರಿ ಬಂತು ಮೀನ್ಸ್ ಇಟ್ ಕೇಮ್. ಓಕೆ, ಟಿನ್ ಫ್ಯಾಕ್ಟ್ರಿ ಬಂತು, ಟಿನ್ ಫ್ಯಾಕ್ಟ್ರಿ ಕೇಮ್. ಹಾಂ, ಯಾರ್ರೀ? ಅರೆ ಹೂ ಆಲ್? ಓಕೆ, ಯಾರ್ರೀ? ಟಿನ್ ಫ್ಯಾಕ್ಟ್ರಿ ಬಂತು ನೋಡಿ, ಸಿ ಟಿನ್ ಫ್ಯಾಕ್ಟ್ರಿ ಕೇಮ್. That was the conversation. I hope this would be useful to you all. So for some days, for maybe from 1 month or 2 months, I was a little busy. I couldn't make videos. So let's see how many I'll be able to make it, and keep watching. If at all you feel the videos are good, please forward all our videos to your friends also, and
please subscribe, please write your valuable comments. So if at all you're interested in learning spoken Kannada, please WhatsApp me at 93418 93418 So recently on 25th March 2025, we commenced on batch, the new batch, and the next batch would be commencing from 29th of April 2025. That is evening batch, Tuesday, Thursday, and Saturdays, evening from 8 to 9 p.m. on Google Meet. WhatsApp me for more details. ಎಲ್ಲರಿಗೂ ನಮಸ್ಕಾರ. ನಮಸ್ತೆ to all.